ಕರ್ನಾಟಕದಲ್ಲಿ ಜೆನ್ಜಿಗಳಿಂದ ನೇಮಕಾತಿಗಾಗಿ ಹೋರಾಟ ನಡೀತಾ ಇದೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟದಿಂದ ಈಗ ರಾಜ್ಯ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಈ ಮೂಲಕವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡೋಕೆ ಸರ್ಕಾರದಿಂದ ತೀರ್ಮಾನವನ್ನ ಮಾಡಲಾಗಿದೆ. 2,87,000 ಬಾಕಿ ಇರುವಂತಹ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬಿಸಿಕೊಳ್ಳಬೇಕು. ಪ್ರಕ್ರಿಯೆ ಆರಂಭ ಮಾಡೋಕೆ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಒಳ ಮೀಸಲಾತಿಗಾಗಿ ಸಹಿ ಹಾಕುವಂತೆ ರಾಜ್ಯಪಾಲರಿಗೆ ಮನವಿ. ಇದೇ ಅಡಚಣೆ ಆಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಒಳ ಮೀಸಲಾತಿ ವಿಚಾರ ಕೋರ್ಟ್ ಮೂಲಕ ಒಳ ಮೀಸಲಾತಿ ಪ್ರಕರಣಕ್ಕೆ ಕಾನೂನು ಪರಿಹಾರ, ನೇಮಕಾತಿ ಪ್ರಕ್ರಿಯೆಯನ್ನ ಶುರು ಮಾಡೋಕೆ ಸಿಎಂ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಖಾಲಿ ಇರುವಂತಹ ಎಲ್ಲ ಇಲಾಖೆಯ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿ ಹಾಕಿದೆ ಸಂಪುಟ ಸಭೆಯಲ್ಲಿ. ಇದಾದ ನಂತರದಲ್ಲಿ ಗವರ್ನರ್ ರಾಜ್ಯಪಾಲರನ್ನು ಕೂಡ ಸಚಿವರ ನಿಯೋಗ ಭೇಟಿ ಮಾಡುವುದು. ಕಾರಣ ಒಳ ಮೀಸಲಾತಿ ಮಸೂದೆ ವಿಚಾರ ಏನಿದೆ ಅದಕ್ಕೆ ಸಹಿ ಹಾಕುವಂತೆ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿರುವುದು. ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕೋಕೆ ಗವರ್ನರ್ಗೆ ಮನವಿ ಮಾಡಿಕೊಂಡಿದ್ದಾರೆ ಸಚಿವರುಗಳು. ರಾಜ್ಯಪಾಲರನ್ನ ಭೇಟಿಯಾಗಿದೆ ರಾಜ್ಯ ಸಚಿವರ ನಿಯೋಗ. ಗೃಹ ಸಚಿವ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಸತೀಶ್ ಉಳಿದಂತ ನಾಯಕರುಗಳಿಂದ ಗವರ್ನರ್ ಮೀಟ್ ಮಾಡಲಾಗಿದೆ. ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕಿದ್ರೆ ನೇಮಕಾತಿ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡ್ತೀವಿ ಅಂತ ಶೀಘ್ರವೇ ಪರಿಶೀಲನೆ ಮಾಡಿ ಬಿಲ್ಗೆ ಸಹಿ ಹಾಕುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಚಿವರ ನಿಯೋಗ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದರು ಪ್ರಮುಖ ಸಚಿವರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಒಳ ಮೀಸಲಾತಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಚೆಂಡು ಈಗ ರಾಜ್ಯಪಾಲರ ಅಂಗಳಕ್ಕೆ ಈ ಮೊದಲೇ ಹೋಗಿತ್ತು. ಯಾವಾಗ ಸಹಿಯನ್ನ ಮಾಡಿರಲಿಲ್ಲ 2025ರಲ್ಲಿ, ಅಂದ್ರೆ ಇತ್ತೀಚಿನ ಕೆಲವು ದಿನಗಳ ಹಿಂದೆನೆ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಒಂದು ಮಾತನ್ನು ಹೇಳಿತ್ತು. ಈ ಬಗ್ಗೆ ಆದಷ್ಟು ಬೇಗ ಇತ್ಯರ್ಥವನ್ನ ಮಾಡಿಕೊಳ್ಳಿ ಅಂತ ರಾಜ್ಯಪಾಲರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಬಟ್ ಅದಾಗಿಯೂ ಕೂಡ ಆಗಿರಲಿಲ್ಲ. ಬಟ್ ಈಗ ಜೆನ್ಜಿಗಳ ಹೋರಾಟದ ನಂತರದಲ್ಲೂ ಕೂಡ ಇದಕ್ಕೊಂದು ಇತ್ಯರ್ಥ ಅಂಕಿತ ಬೀಳುವಂತ ಸಾಧ್ಯತೆಗಳು ಇದೆ ಅಂತ ಕಾಣಿಸುತ್ತಾ? ಅರುಣ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸದಲ್ಲಿ ದಲಿತ ಸಚಿವರ ಸಭೆಯನ್ನ ಮಾಡಲಾಗುತ್ತೆ. ಆ ಒಂದು ಸಭೆಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ಧಾರಗಳನ್ನು ಕೂಡ ಈಗ ತಕ್ಷಣಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಒಳ ಮೀಸಲಾತಿಯ ಕಾರಣಕ್ಕಾಗಿಯೇ ಇಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಸರ್ಕಾರಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಆ ಒಂದು ಒಳ ಮೀಸಲಾತಿಯ ಗೊಂದಲವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದೆ. ಅದರ ಪ್ರಮುಖ ಭಾಗ ಅನ್ನುವಂತೆ ರಾಜ್ಯಪಾಲರಿಗೂ ಕೂಡ ಭೇಟಿಯಾಗಿ ಈಗಾಗಲೇ ಆ ಒಂದು ಬಿಲ್ಗೆ ಅಂಕಿತವನ್ನು ಹಾಕಿ ಅನ್ನುವಂಥ ರೀತಿಯಲ್ಲಿ ಮನವಿ ಕೂಡ ಸಚಿವರು ಮಾಡ್ಕೊಂಡಿದ್ದಾರೆ. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಅಂತಂದ್ರೆ ಈಗಾಗಲೇ ಕಾನೂನಿನಲ್ಲೂ ಕೂಡ ಈ ಒಂದು ಕಾನೂನಿನ ತೊಡಕು ಕೂಡ ಈ ಒಂದು ಬಿಲ್ಗೆ ಇರುವಂತಹ ಕಾರಣಕ್ಕಾಗಿ ಕಾನೂನಾತ್ಮಕವಾಗಿಯೂ ಕೂಡ ಸರ್ಕಾರ ಹೋರಾಟವನ್ನು ಮಾಡಬೇಕಾಗಿದೆ. ಆ ಒಂದು ಹೋರಾಟವನ್ನು ಕೂಡ ಚುರುಕನ್ನುಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ಚರ್ಚೆ ಮಾಡಲಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಯಾವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಉದ್ಯೋಗಾಕಾಂಕ್ಷಿಗಳು 1 ವಾರದ ಗಡುವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ಒಂದು ಗಡುವಿನ ಒಳಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು, ಅಧಿಸೂಚನೆಯನ್ನು ಹೊರಡಿಸಬೇಕು ಅನ್ನುವಂಥ ವಾದವನ್ನು ಕೂಡ ಉದ್ಯೋಗಾಕಾಂಕ್ಷಿಗಳು ಇಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ತ್ವರಿತವಾಗಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಸರ್ಕಾರ ತಕ್ಷಣಕ್ಕೆ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಗೊಂದಲದ ನಡುವೆಯೇ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಆರಂಭವನ್ನು ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಮುಂದಾಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಒಳ ಮೀಸಲಾತಿಗೆ ಎದುರಾಗಿರ್ತಕ್ಕಂಥ ಕಾನೂನಿನ ಹೋರಾಟದ ಜೊತೆಗೆ ರಾಜ್ಯಪಾಲರಿಗೂ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡು ಅಂಕಿತವನ್ನು ಹಾಕೋದಕ್ಕೆ ಈಗಾಗಲೇ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನು ಆರಂಭ ಮಾಡುವುದು, ಅಧಿಸೂಚನೆಯನ್ನು ಹೊರಡಿಸೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇವತ್ತು ಸಂಜೆ 6:30ಕ್ಕೆ ವಿಧಾನಸೌಧದಲ್ಲಿ ಏನು ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರವನ್ನು ಚರ್ಚೆ ಮಾಡಲಾಗುತ್ತೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅರುಣುಗಾರ್. ಓಕೆ ಕಾರ್ತಿಕ್, ಈ ಹಿಂದೆನೆ ರಾಜ್ಯಪಾಲರ ಕೈಯಲ್ಲಿ ಈ ಬಿಲ್ ಇದ್ದಾಗಲೂ ಕೂಡ ಅವರು ಇದುವರೆಗೂ ಸಹಿನನ್ನ ಮಾಡಿರಲಿಲ್ಲ. ಬಟ್ ಸಹಿನ್ ಮಾಡಿದ್ರೆ ಏನು ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇಲ್ಲಿವರೆಗೂ ಟೈಮ್ ಅನ್ನ ತೆಗೆದುಕೊಂಡು ಇದಕ್ಕೆ ಸಹಿನ್ ಹಾಕೋದಕ್ಕೆ ಮುಂದೆ ಆಗ್ತಾ ಇಲ್ಲ ರಾಜ್ಯಪಾಲರು ಅಂದಾಗ ಸಹಜವಾದಂತ ಕುತೂಹಲ ಮೂಡ್ತಾ ಇದೆ. ಒಳ ಮೀಸಲಾತಿಯನ್ನ ಯಾಕೆ ಹಿಂದಕ್ಕೆ ತಳ್ತಾ ಇದ್ದಾರೆ, ಯಾಕೆ ಸೈನ್ ಹಾಕ್ತಾ ಇಲ್ಲ ಅಂತ?
ಅರುಣ್, ಪ್ರಮುಖವಾಗಿ ನಾಗಮೋಹನ್ ದಾಸ್ ವರದಿ ಸಮಿತಿ ಕೊಟ್ಟಂತ ವರದಿಯ ಪ್ರಕಾರವಾಗಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರು ವಾದವನ್ನು ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಒಂದು ಟಿಪ್ಪಣಿಯನ್ನು ಕೂಡ ಅವರು ಸರ್ಕಾರಕ್ಕೆ ಬರೆದಿದ್ರು. ಅಲ್ಲಿ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೆಮಾರಿ ಜನಾಂಗವು ಕೂಡ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಸರ್ಕಾರವು ಕ್ಯಾಬಿನೆಟ್ನಲ್ಲಿ ಈ ಒಂದು ವರದಿಯನ್ನು ಕೂಡ ಮಾರ್ಪಾಡು ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ರಾಜ್ಯಪಾಲರು ಅಂಕಿತವನ್ನು ಹಾಕಿರಲಿಲ್ಲ. ಈಗ ಸರ್ಕಾರ ಮತ್ತೆ ಪುನಃ ಆ ಒಂದು ಒಳ ಮೀಸಲಾತಿಯ ಒಂದು ಏನು ಬಿಲ್ ಇದೆ, ಆ ಒಂದು ಬಿಲ್ಗೆ ಅಂಕಿತವನ್ನು ಹಾಕೋದಕ್ಕೆ ಇವತ್ತು ಕೂಡ ಸಚಿವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ನಿರ್ಧಾರ ಏನಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಜೊತೆಗೆ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ಇರತಕ್ಕಂಥ ಕಾರಣಕ್ಕಾಗಿ ಅದು ಕೂಡ ಇತ್ಯರ್ಥ ಆಗಬೇಕಾಗಿದೆ. ಈಗಾಗಲೇ ಸರ್ಕಾರವು ಕೂಡ SC ಸಮುದಾಯಕ್ಕೆ ಭರವಸೆಯನ್ನು ಕೊಟ್ಟಿತ್ತು. ಈ ಒಂದು ಒಳ ಮೀಸಲಾತಿ ಜಾರಿ ಆದ ನಂತರವೇ ನಾವು ನೇಮಕಾತಿಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆ ಆಗಿತ್ತು. ಆದರೆ ಈಗ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿರುವಂಥ ಕಾರಣಕ್ಕಾಗಿ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಥವಾ ಈ ಒಂದು ನೇಮಕಾತಿಯ ಆದೇಶವನ್ನು ಮಾಡುತ್ತಾ ಜೊತೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟ ಇರಬಹುದು. ಜೊತೆಗೆ ಆ ಒಂದು ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕುವಂಥ ರೀತಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಸರ್ಕಾರ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಳ ಮೀಸಲಾತಿ ಜಾರಿ ಮಾಡುವ ಜೊತೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಇದರ ಭಾಗವಾಗಿಯೇ ಸಚಿವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರು ಅಂಕಿತ ಹಾಕ್ತಾರಾ ಇಲ್ವ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣ್ ಉಗಾರ್, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಪ್ರಮುಖವಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನ ಈಗಾಗಲೇ ತ್ವರಿತವಾಗಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್ ಉಗಾರ್. ಓಕೆ ಕಾರ್ತಿಕ್, ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರ ಬೆನ್ನಿಗೆ ರಾಜ್ಯ ಬಿಜೆಪಿ ನಾಯಕರು ನಿಂತ್ಕೊಂಡಿರುವುದನ್ನು ನಾವು ನೋಡಿದ್ದೇವೆ. ಬಟ್ ಈಗ ಮೊನ್ನೆ ಈ ಹೋರಾಟ ನಡೆದಂಥ ಸಂದರ್ಭದಲ್ಲಿ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರೇ ಹೋಗಿ, ವಿರೋಧ ಪಕ್ಷದ ನಾಯಕರೇ ಹೋಗಿ ಅಲ್ಲಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಬಟ್ ಈಗ ನೇಮಕಾತಿಗೆ ರಾಜ್ಯಪಾಲರ ಅಂಕಿತಾನೇ ಈಗ ಅಡ್ಡಗಾಲ ಆಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳೋದಕ್ಕೆ ಒಂದು ಆನ್ಸರ್ ಸಿಕ್ಕಂಗಾಯಿತು. ಅರುಣ್, ಸಹಜವಾಗಿ ಈ ರೀತಿಯ ಪ್ರಕ್ರಿಯೆಗಳು ಕೂಡ ಈಗ ರಾಜಕೀಯದಲ್ಲಿ ಆರಂಭ ಆಗಬಹುದು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ನೇರವಾಗಿ ವಿಪಕ್ಷಗಳು ಬೆಂಬಲವನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಈ ಒಂದು ಒಳ ಮೀಸಲಾತಿಯಲ್ಲಿ ಇರ್ತಕ್ಕಂಥ ಗೊಂದಲಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿಯವರ ನಿಯೋಗವು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿತ್ತು. ಅಲ್ಲಿಯೂ ಕೂಡ ಆ ಒಂದು ಗೊಂದಲವನ್ನು ಬಗೆಹರಿಸಿದ ಹೊರತಾಗಿಯೂ ಕೂಡ ಅಂಕಿತವನ್ನು ಹಾಕಿಬಿಡಿ ಅನ್ನುವಂಥ ರೀತಿಯಲ್ಲಿ ಅವರು ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಇಲ್ಲಿ ಪ್ರಮುಖವಾಗಿ ಸರ್ಕಾರ SC ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ವಾಗ್ದಾನದ ಕಾರಣಕ್ಕಾಗಿಯೇ ಈ ಒಂದು ನೇಮಕಾತಿ ಪ್ರಕ್ರಿಯೆಗಳು ನಿಂತಿರ್ತಕ್ಕಂಥ. SC ಸಮುದಾಯಕ್ಕೆ CM ಸಿದ್ದರಾಮಯ್ಯನವರ ಸರ್ಕಾರ ಹೇಳಿತ್ತು, ಒಳ ಮೀಸಲಾತಿಯನ್ನು ಜಾರಿ ಮಾಡದ ಹೊರತಾಗಿಯೂ ಕೂಡ ನಾವು ಯಾವುದೇ ನೇಮಕಾತಿಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕಾಗಿ ವಯೋಮಿತಿಯನ್ನು ಕೂಡ ಸರ್ಕಾರ ಸಡಿಲಿಕೆ ಮಾಡಿದೆ. 2027 ಡಿಸೆಂಬರ್ 31ರವರೆಗೂ ಆಗುವಂತಹ ನೇಮಕಾತಿ ಪ್ರಕ್ರಿಯೆಗಳೆಲ್ಲದಕ್ಕೂ ಕೂಡ 5 ವರ್ಷ ವಯೋಮಿತಿಯನ್ನು ಕೂಡ ಸಡಿಲಿಕೆ ಮಾಡಿದೆ. ಆದರೂ ಸಹಿತ ಉದ್ಯೋಗಾಕಾಂಕ್ಷಿಗಳು ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಮುನಿಸನ್ನ ಮುಂದುವರಿಸಿದ್ದಾರೆ. ಜೊತೆಗೆ ತ್ವರಿತವಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾರೆ. ಮೊನ್ನೆ ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆಯು ಕೂಡ ಅದಕ್ಕೆ ಸಾಕ್ಷಿ ಎಂಬಂತೆ. ಜೊತೆಗೆ ಮುಂದುವರೆದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವಾರದ ಗಡುವಿನ ಹೊರತಾಗಿಯೂ ಕೂಡ ಸರ್ಕಾರ ಏನಾದರೂ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡದ ಹೊರತಾಗಿ ಬೆಂಗಳೂರು ಚಲೋವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ಈಗ ತ್ವರಿತವಾಗಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡದೇ ಇದ್ರೆ ಒಂದೊಮ್ಮೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರತಿಭಟನೆಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಸರ್ಕಾರಕ್ಕೂ ಕೂಡ ಜನ ವಿರೋಧಿ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾದಂಥ ಪರಿಸ್ಥಿತಿಯು ಕೂಡ ಬಂದೊದಗುತ್ತೆ. ಅರುಣ್ ಉಗಾರ್. ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಮುತ್ಯ ಪ್ರತ್ಯಕ್ಷವಾಗಿದ್ದಾರೆ. ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮುತ್ಯ ಅಜ್ಞಾತ ಸ್ಥಳದಲ್ಲಿ ಕುಳಿತು ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿರು. ಮಲ್ಲಿಕಾರ್ಜುನ್ ಮುತ್ಯ, ನನ್ನ ಶ್ರೀಮಠದ ಭಕ್ತಾದಿಗಳೇ ಯಾವುದೇ ಆತಂಕ ಪಡಬೇಡಿ ಅಂತ ಹೇಳಿದ. ಅವರು ಭಕ್ತರಿಗೆ ಅಭಯ ಕೊಟ್ಟಿದ್ದಾರೆ. ಮುತ್ಯ, ನಾನು ಓಡಿ ಹೋಗಿಲ್ಲ, ಇಲ್ಲೇ ಲೋಕಲ್ನಲ್ಲೇ ಇದ್ದೀನಿ ಅಂತ ಹೇಳಿದ್ದಾರೆ. ನಾನೆಲ್ಲೂ ಓಡಿ ಹೋಗಿಲ್ಲ ಅಂತ ಹೇಳಿದ. ಆ ವಿಡಿಯೋದ ಇಲ್ಲೇ ಇದ್ದೀನಿ, ಲೋಕಲ್ನಲ್ಲೇ ಇದ್ದೀನಿ ಅಂತ ಹೇಳಿದ. ಮಠದಲ್ಲಿ ನಡೆಯೋ ಸಾಮೂಹಿಕ ಮದುವೆ ಕಾರ್ಡ್ಗಳನ್ನು ಹಂಚುತ್ತಾ ಇದ್ದೀನಿ, ಎಲ್ಲೂ ಓಡಿ ಹೋಗಿಲ್ಲ. ಇನ್ನು ಪೊಲೀಸರು ಕರೆದ್ರೆ ನಾನು ಹೋಗೋಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ ಮಲ್ಲಿಕಾರ್ಜುನ್ ಮುತ್ಯ. ಇದು ಆತಂಕ ಪಡುವ ವಿಷಯವಲ್ಲ, ನೀವು ಆತಂಕ ಪಡಬೇಡಿ, ಧೈರ್ಯವಾಗಿರಿ ಅಂತ ಮಲ್ಲಿಕಾರ್ಜುನ್ ಮುತ್ಯ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ. ಏನಪ್ಪ ಅಂದ್ರ ಈ ವಿಷಯ
ಆ, ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ಗಣೇಶ್, ಪೋಕ್ಸೋ ಕೇಸ್ನ ನಂತರದಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಪರಾರಿಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ. ಅದಾದ ಮೇಲೆ ಪೊಲೀಸರು ಹೈದರಾಬಾದ್ ಮತ್ತೊಂದು ಮಗದೊಂದು ಸ್ಟೇಟ್ ನಲ್ಲಿ ಹುಡುಕಾಡ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ಗಳು ಬರ್ತಾ ಇತ್ತು. ಬಟ್ ಇವರು ಹೇಳ್ತಾ ಇದ್ದಾರೆ ಈ ವಿಡಿಯೋ ಮೂಲಕವಾಗಿ ನಾನು ಇಲ್ಲೇ ಲೋಕಲ್ ನಲ್ಲೇ ಇದ್ದೀನಿ ಅಂತ. ಯಾಕೆ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಕೇಸ್ ಆದ್ಮೇಲೂ ಕೂಡ? ಅಟ್ಲೀಸ್ಟ್ ಈಗಲಾದ್ರೂ ಗೊತ್ತಾಗಿದೆ, ಆಕ್ಯುರೇಟ್ ಲೊಕೇಶನ್ ಏನಾದ್ರೂ ಗೊತ್ತಾಗಿದೆ ಅಂತ? ಸಂಪರ್ಕ ಸಾಧ್ಯವಾಗಲಿಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡೋಣ. ಇದು ಮಲ್ಲಿಕಾರ್ಜುನ್ ಮುತ್ಯ ಅವರ ಈಗಷ್ಟೇ ಬಿಡುಗಡೆ ಆಗಿರುವಂತಹ ಲೇಟೆಸ್ಟ್ ವಿಡಿಯೋ. ಯಾರು ಆತಂಕ ಪಡುವ, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಾನು ಆರಾಮಾಗಿದ್ದೀನಿ, ಇಲ್ಲೇ ಲೋಕಲ್ನಲ್ಲಿದ್ದೀನಿ, ಓಡಿ ಹೋಗಿಲ್ಲ. ಮಠದಲ್ಲಿ ಸಾಮೂಹಿಕ ವಿವಾಹಗಳಿದ್ದಾವೆ, ಸೊ ಅದರ ಲಗ್ನ ಪತ್ರಿಕೆಗಳನ್ನು ನಾನು ಹಂಚೋಕ್ ಬಂದಿದ್ದೀನಿ, ಇಲ್ಲೇ ಲೋಕಲ್ನಲ್ಲೇ ಇದ್ದೀನಿ ಅಂತ ಮಾತನಾಡಿರುವಂತಹ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಈ ಕೇಸ್ಗೆ ಸಂಬಂಧಪಟ್ಟಂಗೆ ನಾನು ಪೊಲೀಸರು ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ಯಗಾಗಿ ಎನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್, ಮತ್ತೆ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಗಣೇಶ್, ಪೋಕ್ಸೋ ಪ್ರಕರಣದ ನಂತರದಲ್ಲಿ ಮುತ್ಯ ಪರಾರಿಯಾದ್ರೂ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಇತ್ತು. ಬಟ್ ಪೊಲೀಸರು ಎಲ್ಲ ಕಡೆ ಬೇರೆ ಬೇರೆ ಕಡೆ ಹುಡುಕಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಬಟ್ ಇವರು ಲೋಕಲ್ನಲ್ಲೇ ಇದ್ದಾರಂತಲ್ವಾ? ಲೊಕೇಶನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತು ಎಲ್ಲಿದ್ದಾರೆ ಅಂತ? ಅರುಣ್, ಏನು ಎಂದು ಮಾಲರೋಜದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಏನು ಬಾಲಕಿ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳ ರಕ್ಷಣಾ ಆಯೋಗದವರು ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ತದನಂತರದಲ್ಲಿ ಏನು ಮಕ್ಕಳ ಸಂರಕ್ಷಣಾ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಏನು ಗೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಸ್ಕೋ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿವರೆಗೂ ಶ್ರೀಮಠದಲ್ಲಿ ಇದ್ದಿರ್ತಕ್ಕಂತಹ ಮಲ್ಲಿಕಾರ್ಜುನ ಮುತ್ಯ ನಿನ್ನೆ ರಾತ್ರಿ ತಡರಾತ್ರಿಯಲ್ಲಿ ಇಲ್ಲಿಂದ ತೆಲಂಗಾಣಕ್ಕೆ ಹೋಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಬರ್ತದೆ. ಆಮೇಲೆ ಇವತ್ತು ಬೆಳಿಗ್ಗೆ ಮಠಕ್ಕೆ ಸಾಕಷ್ಟು ಭಕ್ತರು ಇಲ್ಲಿ ಮಠಕ್ಕೆ ಬರ್ತಾರೆ. ಸ್ವಾಮೀಜಿ ಬಗ್ಗೆ ಪೋಸ್ಕೋ ಹೇಗಾಯ್ತು ಏನು ಅಂತೇಳಿ ಭಕ್ತರ ದಂಡು ಮಠಕ್ಕೆ ಹರಿದು ಬರ್ತದೆ. ತದನಂತರದಲ್ಲಿ ಇದೀಗ ಮಧ್ಯಾಹ್ನ ಈಗ ಸದ್ಯಕ್ಕೆ ಸ್ವಾಮೀಜಿ ಮಲ್ಲಿಕಾರ್ಜುನ ಮುತ್ಯನೇ ಒಂದು ವಿಡಿಯೋ ಮಾಡಿ ಒಂದು ಹಾಕ್ತಾರೆ. ನಾನು ಶ್ರೀಮಠದ ಭಕ್ತರು ಯಾವುದೇ ಆತಂಕ ಪಡ್ತಕ್ಕಂತಹ ವಿಷಯ ಇಲ್ಲ. ನಾನು ಇದೇ ಮಾರ್ಚ್ 13ನೇ ತಾರೀಕಂದು ಶ್ರೀಮಠದ ಜಾತ್ರೆ ಇದೆ, ಸಾಮೂಹಿಕ ವಿವಾಹ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಇನ್ವಿಟೇಷನ್ ಕಾರ್ಡ್ಗಳನ್ನ ಕೊಡೋದಕ್ಕೆ ಬಂದಿದ್ದೀನಿ. ನಾನು ಎಲ್ಲಿ ಓಡಿ ಹೋಗಿಲ್ಲ, ನಾನು ಇಲ್ಲೇ ಲೋಕಲ್ ನಲ್ಲೇ ಇದ್ದೀನಿ ಅಂತಕ್ಕಂತ ಮಾಹಿತಿ ಕೂಡ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಅರುಣ್, ಓಕೆ, ಅಲ್ಲ ಈಗ ಅಕ್ಯುರೇಟ್ ಲೊಕೇಶನ್ ಬಗ್ಗೆ ಏನಾದ್ರೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆಯಾ? ಅಟ್ಲೀಸ್ಟ್ ಈ ವಿಡಿಯೋ ಅವರು ರಿಲೀಸ್ ಮಾಡಿದ ಮೇಲೆ ಎಲ್ಲಿದ್ದಾರೆ ಎನ್ನುವಂತಹ ಹುಡುಕಾಟಕ್ಕೆ ಏನಾದ್ರೂ ಮುಂದಾಗ್ತಾ ಇದ್ದಾರಾ? ಅವ್ರನ್ನ ಕರೆದುಕೊಂಡು ಬರೋ, ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಪೊಲೀಸರು ಕರೆದ್ರೆ ನಾನು ಹೋಗ್ತೀನಿ ಅಂತ. ಮತ್ತೊಂದು ಕಡೆ ಪೊಲೀಸರು ಎಲ್ಲ ಕಡೆ ಹುಡುಕಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಅಲ್ಲ? ಎಸ್, ಇಲ್ಲಿ ಏನಂತಂದ್ರೆ ಪೊಲೀಸರು ಹುಡುಕಾಡ್ತಾ ಇದ್ರು, ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಆದ್ರೆ ಏನೋ ರಾಜಕೀಯ ಪ್ರಭಾವದಿಂದ ಏನೋ ಸ್ವಾಮೀಜಿ ಅವರಿಗೆ ಸಾಕಷ್ಟು ರಾಜಕಾರಣಿಗಳು ಒಂದು ಬೆಂಬಲವು ಕೂಡ ಇದೆ. ಆ ತರ ಭಕ್ತರಾಗಿದ್ದಾರೆ. ಸಾಕಷ್ಟು ಏನು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದ ರಾಜಕಾರಣಿಗಳು, ಕರ್ನಾಟಕದ ರಾಜಕಾರಣಿಗಳು ಕೂಡ ಇವತ್ತೇ ತಾನೇ ಏನು
ವಿಧಾನ ಪರಿಷತ್ ಸದಸ್ಯರಾಗಿದ್ದ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ಕೂಡ ಹೇಳಿದ್ದಾರೆ. ಏನು ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಯಾವ್ದೋ ಬೇಕಂತ ಹೇಳಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ಆದ್ರೆ ಸ್ವಾಮೀಜಿ ಅವರು ಈ ರೀತಿ ಪೋಸ್ಕೋ ಪ್ರಕರಣ ಮಾಡಬಾರ್ದಾಗಿತ್ತು, ಅವ್ರು ಅಂತವ್ರು ಅಲ್ಲ ಅಂತಕ್ಕಂತಹ ಮಾತನ್ನು ಕೂಡ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಭಕ್ತರೊಂದು ಕೂಡ ಸಾಕಷ್ಟು ಒಳಗಾಗಿದ್ದಾರೆ. ಮಠಕ್ಕೆ ಒಂದು ಭಕ್ತರ ದಂಡು ಹರಿದು ಬರ್ತಾ ಇದೆ. ಈ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇದರ ಸತ್ಯಾಸತ್ಯತೆ ಈ ಪೊಲೀಸರ ಒಂದು ತನಿಖೆ ನಂತರ ಗೊತ್ತಾಗುತ್ತೆ. ನಾನು ಪೊಲೀಸರು ಕರೆದ್ರೆ ನಾನು ಯಾವಾಗ ಕರೆದ್ರು ಕೂಡ ಹೋಗ್ತೀನಿ ಅಂತಕ್ಕಂತ ಮಾತನ್ನು ಕೂಡ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಹೇಳಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಇನ್ನು ಮಲ್ಲಿಕಾರ್ಜುನ ಮುತ್ಯಾರ ಹಳೆ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. 2023ರ ಎಲೆಕ್ಷನ್ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಹೇಳಿದ್ದಂತ ಭವಿಷ್ಯವಾಣಿ, ಮಲ್ಲಿಕಾರ್ಜುನ ಮುತ್ಯ ಹೇಳಿದ್ದ ಭವಿಷ್ಯ ಈಗ ವೈರಲ್ ಆಗ್ತಾ ಇದೆ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರಿಗೆ ಭವಿಷ್ಯ ಹೇಳಿದ್ರು ಮಲ್ಲಿಕಾರ್ಜುನ ಮುತ್ಯ. 2023 ಅಂದ್ರೆ ಕಳೆದ ML ಎಲೆಕ್ಷನ್ ಚುನಾವಣೆ ಗೆಲ್ಲೋಕೆ ಆಶೀರ್ವಾದವನ್ನ ಕೇಳಿದ್ರು ಚಿಂಚನಸೂರ್. ಅದು ನಿನ್ನ ಸೀಟಲ್ಲ, ನಂದು, ಗೆಲ್ತೀಯ ಹೋಗು ಅಂತ ಹೇಳಿದ್ರಂತೆ ಮಲ್ಲಿಕಾರ್ಜುನ ಮುತ್ಯ. ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಈ ಭವಿಷ್ಯ ಹೇಳಿದ್ಮೇಲೆ ಚಿಂಚನಸೂರು ಬದಲಿಗೆ ಗೆದ್ದಿದ್ದು ಮಾತ್ರ JDSನ ಶರಣಗೌಡ. ಸೊ ಮಲ್ಲಿಕಾರ್ಜುನ ಮುತ್ಯ ಆಶೀರ್ವಾದ ಮಾಡಿದ್ರು ಕೂಡ ಚಿಂಚನಸೂರು ಗೆಲ್ಲಿಲ್ಲ. 10 ಎಸ್ಕಾರ್ಟ್ ನಲ್ಲಿ ಬರ್ತೀನಿ ಅಂತ ಹೇಳ್ಕೊಂಡು ಆಡ್ತಾ ಇದ್ರು ಚಿಂಚನಸೂರು. ಸೊ ಅವರು ಸೋತ್ಬಿಟ್ರು ಈ ಭವಿಷ್ಯವಾಣಿ ನಂತರದಲ್ಲೂ ಕೂಡ. ಈಗ ಮುತ್ಯ ಮಾತಾಡಿದ್ದಂತಹ 2023ರ ಎಲೆಕ್ಷನ್ ಸಂದರ್ಭದ ಹಳೆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮಸ್ಕಾರ. ಈಗ ನಾನು ಬಂದಾಗ ನನಗೆ ನೀವೆಲ್ಲಾ ಕಡೆ ಹಳ್ಳಿಗೆಲ್ಲ ಹೇಳ್ ಕಳಿಸ್ಬೇಕು. ಈಗ ನಾನು 7 ಸಲ ಗೆದ್ದಿದ್ದು, ನನಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತಿದ್ದಾರೆ ಮ್ಯಾಲ್ನವರು. ಈ ಗೆದ್ದಂದ್ರೆ ಆಕಾಶ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಆಯುಷ್ಯ ಆರೋಗ್ಯ ಕೊಡ್ತಾ ನಾನು ಸಾಯೋ ತನಕ ನಾನು ಸ್ವರ್ಗವಾಸಿ ಆಗತ್ತಾನೆ ನಿಮ್ಮ ಪಾದ ಸೇವೆ ಮಾಡ್ಕೊತಿರ್ತೀನಿ. ಮತ್ತೆ ಎಲ್ಲಿ ಹೋದಲ್ಲಿ ಭಾರತ ದೇಶ ತುಂಬಾಲಿ ಅಮೆರಿಕ ಫಾರಿನ್ ಕಂಟ್ರಿ ಹೋದ್ರು ಸಹಿತ ನಮ್ಮ ಜಾತಿಯಾಗ ಮುತ್ತವ್ರು ಈ ಸ್ಥಾನಕ್ಕೆ ಹೋಗ್ಯಾರಂತಂದು ಹೇಳ್ಕೊತ ಹೋಗ್ತಾ ಇದ್ದೀನಿ. ನಾನು ಗೆದ್ದು ಬಂದ ತಕ್ಷಣವೇ ಹೋಗಿ ತಮ್ಮ ಪಾದಕ್ಕೆ ನಾವು ಆಶೀರ್ವಾದ ತಗೊಂಡು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಮತ್ತ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಮತ್ತ ತಮ್ಮಲ್ಲಿ ದರ್ಶನ ಬರ್ತೀನಿ. ಮುಂದೆ ಬರೋ ಹೊತ್ನಾಗ ಹಿಂದ 5 ಎಸ್ಕಾರ್ಟು, ಮುಂದ 5 ಎಸ್ಕಾರ್ಟು, ನಡು ಕಾರ್ ಸ್ವೈ 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 ಹೊಡ್ರ ಆ ಮಠ ತುಂಬಾ 2,000 ಜನ ಪೊಲೀಸರು ಎಳಿಬೇಕು. ಅದಕ್ಕೆ ಆ ಶಕ್ತಿ ಸಾಮರ್ಥ್ಯ ಎಲ್ಲಾ ಹಳ್ಳಿಗೆ ಹೇಳಿ ನೀವು ಗೆದಿಸ್ಬೇಕಂತ ಹೇಳಿ ನನಗೆ ಗೆದಿಸ್ಬೇಕು ಮತ್ತೆ ಹೇಳಿ ಗೆದಿಸ್ಬೇಕೀಗ. ಅದು ನಿನ್ ಸೀಟ್ ಅಲ್ಲ, ಅದು ನಿನ್ ಸೀಟ್ ಅಲ್ಲ, ಅದು ನನ್ ಸೀಟ್ ಅದ. ನಂದು ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲಿ ಕೂಡ ನಾ ಬಿಡು. ಆಯ್ತು ಟಾಪರ್ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಡ್ಬಿಡುದ್ ನಾನು. ಆಯ್ತು ಮತ್ತೆ ಆಗಿದೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ನೀನು ನೋಡ್ಲಿಲ್ಲ ಅಂದ್ರೆ ನನ್ ಮನೆ ನೋಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ಆಯ್ತು.